ನಮಸ್ಕಾರ, ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ಸಿಹಿ ಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೋವನ್ನು ಉಪಯೋಗಿಸಿಕೊಂಡು ಒಂದು ರುಚಿಕರವಾದ ಸಿಹಿಯನ್ನು ತಯಾರಿಸೋಣ. ಅದನ್ನು ಸಿಹಿ ಗೆಣಸಿನ ಜಾಮೂನ್ ಎಂದು ಕರೆಯೋಣ. ಮೊದಲಿಗೆ 2 ದೊಡ್ಡ ಗೆಣಸನ್ನು ಚೆನ್ನಾಗಿ ತೊಳೆದು 5-6 ಪೀಸ್ಗಳನ್ನು ಮಾಡಿ ನೀರಿನಲ್ಲಿ ಹಾಕಿ 10 ನಿಮಿಷ ಬೇಯಿಸಿಕೊಳ್ಳೋಣ. ನಂತರ ಒಂದು ಪಾತ್ರೆಯಲ್ಲಿ 1 ಲೋಟ ಸಕ್ಕರೆಗೆ 1 ಲೋಟ ನೀರನ್ನು ಹಾಕಿ ಸಕ್ಕರೆ ಪಾಕ ರೆಡಿ ಮಾಡಿಕೊಳ್ಳೋಣ. ಪಾಕ ಚೆನ್ನಾಗಿ ರೆಡಿಯಾದ ನಂತರ 1 ಪ್ಯಾಕೆಟ್ ಮಿಲ್ಕ್ ಪೌಡರನ್ನು ಒಂದು ಬಟ್ಟಲಿಗೆ ಹಾಕಿ ರೆಡಿ ಇಟ್ಟುಕೊಳ್ಳೋಣ. ಗೆಣಸಿನ ಸಿಪ್ಪೆಯನ್ನು ಬಿಡಿಸಿ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಟುಕೊಂಡು ಹಾಲಿನ ಪುಡಿ ಮಿಲ್ಕ್ ಪೌಡರ್ ಅನ್ನು ಮ್ಯಾಶ್ ಮಾಡಿಕೊಂಡ ಗೆಣಸಿಗೆ ಸೇರಿಸಿ ಹದವಾಗಿ ಕಲಸೋಣ. ಚೆನ್ನಾಗಿ ಕಲಸಿದ ನಂತರ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಸವರಿ ಒಂದು 10 ನಿಮಿಷ ರೆಸ್ಟ್ ಮಾಡಲು ಒಂದು ಮುಚ್ಚಳ ಮುಚ್ಚಿ ಇಡೋಣ. ಅಷ್ಟರಲ್ಲಿ ಪಾಕ ರೆಡಿಯಾಗಿರುತ್ತದೆ. 10 ನಿಮಿಷದ ನಂತರ ಜಾಮೂನ್ ಉಂಡೆಗಳನ್ನು ಉಂಡೆ ಮಾಡಿ ನಮಗೆ ಬೇಕಾದ ಆಕಾರದಲ್ಲಿ ಉಂಡೆಗಳನ್ನು ಮಾಡಿ ರೆಡಿ ಇಟ್ಟುಕೊಂಡು ಒಂದು ಬಾಣಲೆಯನ್ನು ಒಲೆಯ ಮೇಲಿಟ್ಟು ಜಾಮೂನ್ ಕರಿಯಲು ಸ್ವಲ್ಪ ರಿಫೈನ್ಡ್ ಆಯಿಲನ್ನು ಹಾಕಿ ಎಣ್ಣೆ ಬಿಸಿಗಿಡೋಣ. ಮಧ್ಯಮ ಉರಿಯಲ್ಲಿ ಇಟ್ಟುಕೊಂಡು ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಜಾಮೂನ್ ಉಂಡೆಗಳನ್ನು ಹಾಕಿ ಚೆನ್ನಾಗಿ ಹೊಂಬಣ್ಣ ಬರುವವರೆಗೂ ಎಲ್ಲ ಬದಿಯಲ್ಲೂ ತಿರುಗಿಸಿ ಕರೆದುಕೊಳ್ಳೋಣ. ಜಾಮೂನ್ ಉಂಡೆಗಳನ್ನು ಚೆನ್ನಾಗಿ ಕರೆದು ಸಕ್ಕರೆ ಪಾಕದಲ್ಲಿ ಹಾಕಿ ಚೆನ್ನಾಗಿ ನೆನೆಸಿಡೋಣ. ನಾವು ಯಾವಾಗಲೂ ಜಾಮೂನ್ ಮಿಕ್ಸನ್ನು ತಂದು ಜಾಮೂನನ್ನು ತಯಾರಿಸಿರುತ್ತೇವೆ. ಆದರೆ ಈ ರೀತಿ ಒಮ್ಮೆ ಮಾಡಿ ರುಚಿಕರವಾದ ಜಾಮೂನನ್ನು ಸವಿದರೆ ಯಾವಾಗಲೂ ನಾವು ಇದೇ ರೀತಿ ಜಾಮೂನನ್ನು ಮಾಡಿಕೊಳ್ಳುತ್ತೇವೆ. ಜಾಮೂನ್ ಮಿಕ್ಸ್ಗಿಂತಲೂ ತುಂಬ ಹದವಾಗಿ ರುಚಿಕರವಾಗಿ ಈ ಜಾಮೂನು ತಯಾರಾಗುತ್ತದೆ. ಈ ರೀತಿಯ ಜಾಮೂನನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಜಾಮೂನನ್ನು ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಎಂದು. ನನಗಂತೂ ತುಂಬ ಇಷ್ಟವಾಯಿತು. ತುಂಬ ರುಚಿಕರವಾಗಿರುತ್ತದೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಧನ್ಯವಾದಗಳು. ರುಚಿಕರವಾದ ಜಾಮೂನ್ ಮಾಡಲು ಬಹಳ ಸುಲಭ, ತಿನ್ನಲು ಬಲು ರುಚಿ. ಧನ್ಯವಾದಗಳು.